ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂದರೆ ತುಂಬ ತಿಂಗಳಾದಮೇಲೆ ಮೋಟೋ ವ್ಲಾಗ್ಗೆ ಬಂದಿದ್ದೀನಿ ಮತ್ತೆ ನಾನು. ಅಂದರೆ ಇವಾಗೂ ಎಲ್ಲೋ ಟ್ರಿಪ್ ಹೋಗ್ತಾ ಇಲ್ಲ, ಜಸ್ಟ್ JC ರೋಡ್ಗೆ ಹೋಗ್ಬಿಟ್ಟು ನನಗೊಂದು ಕಾರ್ದು ಒಂದು ಐಟಮ್ ತರಬೇಕಾಗಿತ್ತು. ಅದನ್ನು ಮತ್ತು ಗಾಡಿಗೆ ಒಂದು ಸ್ವಲ್ಪ ಮುಂದೆ ಹಿಂದೆ ಸ್ಟಿಕ್ಕರ್ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ ನೇಮು ಅಂತ ಹಂಗೆ ಹೋಗ್ತಾಯಿದ್ದೀನಿ. ಇನ್ನೂ ಏನೇನು ಕೆಲಸ ಇದ್ದರೆ ಹಂಗೆ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಂಟ್ರೋ ನೋಡ್ಕೊಂಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಗಣೇಶ ಹಬ್ಬ ವಿಡಿಯೋಗಳೆಲ್ಲ ಇದ್ದಾವೆ, ಅದೆಲ್ಲ ಹಾಕಿದ್ಮೇಲೆ ಹಾಕ್ತೀನಿ, ಇಲ್ಲ ಅದಕ್ಕೆ ಮುಂಚೆ ಹಾಕ್ತೀನಿ, ಗೊತ್ತಿಲ್ಲ ನನಗೆ. ಇವಾಗ ಇದು ಚಿಕ್ಕದಾಗಿದ್ದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಮುಗಿಸ್ಬಿಡ್ತೀನಿ, ಇಲ್ಲಾಂದರೆ ಇದನ್ನು ಲೇಟಾಗಿ ಹಾಕ್ಬಿಟ್ಟು ಫಸ್ಟ್ ಅದನ್ನು ಹಾಕ್ತೀನಿ. ಇದನ್ನೇ ಫಸ್ಟ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಷ್ಟು ದಿವಸ ಎಷ್ಟು ತಿಂಗಳಾಯಿತು ನಾನು ಮೋಟೋ ವ್ಲಾಗ್ಸ್ ಪೋಸ್ಟ್ ಮಾಡಿ. ಅದಕ್ಕೆ ಇದನ್ನು ಹಾಕಿ, ಅದು ಮೋಟೋ ವ್ಲಾಗ್ ಅಲ್ಲ, ಅದು ಗಣೇಶ ಹಬ್ಬ ಅಂದರೆ ಗಣೇಶ ವ್ಲಾಗ್ ಫುಲ್ಲು ಇರುತ್ತೆ ಅಷ್ಟೇ. ನಾವು ತಗೊಂಬರೋದ್ರಿಂದ ಬಿಡೋವರೆಗೂ ಒಂದು ವ್ಲಾಗ್ ಇದೆ, ಆ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಅದು ಇನ್ನೂ ಎಡಿಟೂ ಮಾಡಿಲ್ಲ, ಮೊನ್ನೆ ಗಣೇಶ ಬಿಟ್ಬಿಟ್ಟು ಬಂದಿದ್ದು ನಾವು. ಅದು ಹಾಕ್ತೀನಿ, ಇಲ್ಲ ಇದು ಹಾಕ್ತೀನಿ, ಯಾವುದೋ ಒಂದು ನೋಡಿ ಹೆಂಗೆ ಹೊಡೆದ್ರೂ ಅರ್ಥ ಆಗ್ತೈತಿ. ಎಷ್ಟೋ ದಿವಸ ಆಯ್ತು ತರಬೇಕಾಗಿತ್ತು. ನಾವು ಎಲ್ಲಿ ಗಣೇಶ ಬ್ಯುಸಿ ಅಂದ್ಕೊಂಡು ಹೋಗೇ ಇಲ್ಲ. ಹೋಗ್ತಾಯಿದ್ವಿ JC ರೋಡ್ಗೆ, ಅಲ್ಲಿಂದ ಬರೋಷ್ಟರಲ್ಲೇ ಟೈಮ್ ಆಗ್ತಾಯಿತ್ತು. ಅದೆಲ್ಲಿ ಇಸ್ಕೊಬರೋದು, ಎಷ್ಟೊಂದು ಕೆಲಸ ಐತೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಸುಮ್ಮನೆ ಸುತ್ತಾಡ್ತಾನೆ ಇದ್ದೀರಿ, ಒಂದು ಕೆಲಸಕ್ಕೆ ಹೋಗ್ದಿರಾ, ಏನು ಮಾಡ್ದಿರಾ. ನಾನು ಅಂದ್ಕೊತಾ ಇದ್ದೀನಿ ಫುಲ್ ಟೈಮ್ ಮೋಟೋ ವ್ಲಾಗರ್ ಆಗ್ಬಿಡೋಣ ಅಂತ. ಬಟ್ ನೋಡೋಣ ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ವೀಕ್ಲಿ ಒನ್ಸ್ ರೈಡ್ ಮಾತ್ರ ಕನ್ಫರ್ಮ್ ಇನ್ಮೇಲಿಂದ. ಅದನ್ನು ಮಾತ್ರ ಬರೆದಿಟ್ಕೊಳ್ಳಿಲ್ಲಣ್ಣ, ಪೆನ್ಸಿಲಲ್ಲೇ ಬರೆದಿಟ್ಕೊಳ್ರಿ. ಯಾಕಂದರೆ ಹೇಳೋಕ್ಕಾಗಲ್ಲ ಮೋಟೋ ವ್ಲಾಗೇ ಬರ್ತೈತಾ, ಕಾರ್ ವ್ಲಾಗೇ ಬರ್ತೈತಾ ಅಂತ. ಆದರೆ ತುಂಬ ಜನ ಫಸ್ಟು ಮೋಟೋ ವ್ಲಾಗ್ ಮಾಡ್ತಾ ಇರ್ತಾನಂತಾದ್ರು ನೋಡ್ತಾಯಿದ್ರು. ಇವಾಗ ಅದನ್ನು ನೋಡ್ತಾ ಇಲ್ವೇನೋ, ನನಗೆ ಗೊತ್ತಾಗ್ತೈತೆ ವ್ಯೂಸ್ ಏನು ಬರ್ತಾನೆ ಇಲ್ವಲ್ಲ ಅಂತ. ಎಂಥ ತಮ್ಲೈನ್ ಆಗಿದ್ರು ವ್ಯೂಸ್ ಬರ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ರೆಗ್ಯುಲರಾಗಿ ಮೋಟೋ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡೋದಲ್ಲ, ಹಾಕಬೇಕು, ಹಾಕ್ತೀನಿ. ಇವಾಗ ಗಾರೆಪಾಳ್ಯದಲ್ಲಿದ್ದೀವಿ. ಗಾರೆಪಾಳ್ಯದಿಂದ ಬೊಮ್ಮನಹಳ್ಳಿಯಲ್ಲಿ ಒಂದು ಸ್ವಲ್ಪ ಸಿಗ್ನಲ್ ಇರುತ್ತೆ, ಆಮೇಲೆ ಆರಾಮಾಗಿ ಓಡ್ಬೋದು. ಹೋಗೋಣ, ನಮ್ಗೆ ಸ್ವಲ್ಪ ಜಾಗ ಕೊಡಿದ್ರೆ ಓಡ್ಬೋದಾಗಿತ್ತು. ಇವ್ರು ಯಾರೋ ಆಟೋ ಎತ್ಕೊಂಡು ಸೆಂಟ್ರಲ್ಲಿ ನಿಲ್ಸ್ಕೊಂಡ್ರು. ಆಟೋ ಕೂಡ ಮೆನ್ ಓಡಿಸ್ತಾ ಇಲ್ಲ, ವಿಮೆನ್. ನಮ್ಮ ಇಂಡಿಯಾ ಅಲ್ಲ, ಇವಾಗ ಬೆಂಗಳೂರಲ್ಲೂ ಆಟೋ ಕೂಡ ಓಡಿಸ್ತವ್ರೆ ವಿಮೆನ್ನು. ನೋಡಿ ಬೇಕಾದ್ರೆ ತೋರಿಸ್ತೀನಿ, ಕಾಣಿಸ್ತೈತೋ ಇಲ್ಲ ನಿಮಗೆ ಗೊತ್ತಿಲ್ಲ, ಬಟ್ ವುಮೆನ್ನೇ ಓಡಿಸ್ತಾ ಇರೋದು, ನನಗೆ ಕಾಣಿಸ್ತೈತೆ. ಎಲ್ಲದರಲ್ಲೂ ಬರ್ತಾವ್ರೆ. ಹಿಂಗೆ ಇರಬೇಕು ವಿಮೆನ್ ಅಂದರೆ. ಸುಮ್ಮನೆ 18 ವಯಸ್ಸಾಯಿತು, ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಳ ಹಂಗೆಲ್ಲ ಇರಬಾರ್ದು. ಎಲ್ಲದರಲ್ಲೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಬೇಕು, ಇದ್ರೆ ಒಳ್ಳೆಯದು. ನೋಡಿ ಆಟೋ ಓಡಿಸ್ತವ್ರೆ. ಇಲ್ಲಿ ಮದುವೆ ಆದ್ರೂ ಒಂದು ಅವ್ರಿಗೆ ಮೇ ಬಿ ಸ್ವಲ್ಪ ವಯಸ್ಸಾಗಿರೋ ಥರನೇ ಇದೆ. ವಯಸ್ಸಂದರೆ 30+. ಮದುವೆ ಆಗಿನೂ ಆಟೋ ಓಡಿಸ್ತವ್ರೆ. ಏನೋ ಒಂದು ಬೇಕಲ್ಲ ಜೀವನಕ್ಕೆ. ಬೆಂಗಳೂರಲ್ಲಿ ಸುಮ್ಮನೆ ಮಾಡೋಕ್ಕಾಗ್ತೈತಾ? ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ನಾವೇ ಏನೇನೋ ಆಟಗಳಾಡ್ತಾಯಿದ್ದೀವಿ. ಬಟ್ ನನಗೆ ಅಂತ ಒಂದು ಸ್ವಲ್ಪ ಬೇರೆ ಇನ್ಕಮ್ ಇದೆ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ದಿರೂ ಸರ್ವೈವ್ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಬಟ್ ಅದಷ್ಟೇ ಸಾಲ್ತಾ ಇಲ್ಲ. ನನಗಿರೋ ಡ್ರೀಮ್ಸ್ಗೆ ಅದು 0.5% ಕೂಡ ಇಲ್ಲ ನನಗೆ. ಬಟ್ ಇಲ್ಲ, ಟ್ರೈ ಮಾಡ್ತೀನಿ. ಈ ಮಂತ್ ಮುಗಿಯೋಷ್ಟರಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಇರ್ತೀನಿ. ಕೆಲಸದಲ್ಲಿದ್ದು ಅರ್ನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಅರ್ನಿಂಗು, ಬಟ್ ಪ್ರೊಫೆಷ್ನಲಾಗಿ ಯಾವುದನ್ನ ಒಂದು ಕೆಲಸದಲ್ಲಿ ಅರ್ನ್ ಮಾಡಬೇಕಲ್ಲ, ಅದಕ್ಕೆ ಮಾಡಬೇಕು. 2025 ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ನಾನು. ಅರ್ನ್ ಮಾಡಿಲ್ಲ ಅಂದರೆ ಹೆಂಗೆ? ಸ್ಟಾರ್ಟ್ ಮಾಡಿಬಿಡ್ಬೇಕು, ಎಲ್ಲ ಮುಗಿಬೇಕು, ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ 2024 ಸರಿ ಇಲ್ಲ. ಅದಕ್ಕೆ
2024 ಮಾಡೋದೇ ಬೇಡ, ಏನು ಕೆಲಸ ಅಲ್ಲ, ಬಿಸ್ನೆಸ್ ಹೊಸ್ದಾಗಿ ಏನು ಮಾಡೋದು ಬೇಡ ಅಂತ ಸ್ವಲ್ಪ ಮುಂದಕ್ಕೆ ಹಾಕಿದ್ದೀನಿ. 2025 ಹೆಂಗೋ ಅಮೌಂಟು ಅವಾಗೇ ರೆಡಿ ಆಗೋದು 2025. ಸೊ 2025 ಸ್ಟಾರ್ಟ್ ಮಾಡೋಣ. ಇವ್ರು ಯಾರು, ಹುಡುಗನೋ ಹುಡುಗಿನ ಇಷ್ಟು ಕೂದಲು ಬಿಟ್ಟವ್ರೆ, ಹೇಳೋಕ್ಕಾಗಲ್ಲ. ಹುಡುಗಿನೂ ಇರ್ತೈತೆ, ಹುಡುಗನೂ ಇರ್ತೈತೆ, ಇಲ್ಲ ಹುಡುಗನೇ ಇರಬೇಕು ಅವನು. ಹುಡುಗ. ಆಂಬುಲೆನ್ಸ್ ಬೇರೆ ಬರ್ತೈತೆ, ಸೈಡ್ಗೆ ಹೋಗ್ರೋ, ಮುಂದಕ್ಕೆ ಹೋಗ್ರಿ, ಬಿಡೋದೇ ಇಲ್ಲ ಅಂತಾರೆ ಅವ್ರನ್ನ. ಅದು ಓಮಿನಿ ಕಾರೇ ನುಗ್ಕೊಂಡು ಹೋಗ್ಬಿಡುತ್ತೆ, ಸ್ವಲ್ಪ ದಾರಿ ಕೊಟ್ಟರೆ. ನಾವು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ, ಮುಂದಕ್ಕೆ ಹೋಗೋ ಅಷ್ಟರಲ್ಲಿ. ಬೇಗ ನಡಿ. ಅಯ್ಯಯ್ಯೋ, ಆಫ್ ಆಗೋಯ್ತು. ಆಫ್ ಆಯ್ತು. ಸ್ಟಾರ್ಟ್ ಮಾಡಿಬಿಟ್ಟೆ. ತುಂಬ ಹೀಟ್ ಆಗಿಬಿಟ್ಟಿದ್ರೆ ಗಾಡಿ ಆಫ್ ಆಗಿಬಿಡ್ತೈತೆ ಅವಾಗ. ಅವ್ರಿಗೆ ದಾರಿ ಬಿಡೋಕ್ಕೆ ಏನಾನ ಪ್ಲ್ಯಾನ್ ಮಾಡೋಣ ಅಂದರೆ ಏನು ಪ್ಲ್ಯಾನೇ ಆಗ್ತಾಯಿಲ್ಲ. ಸುಂದಲ್ ಗ್ಯಾಪಲ್ಲಿ ಹೋಗ್ತಾ ಇದ್ದೀವಿ. ಬಂದರು ನಮ್ಮ ಬ್ಯಾಕ್ ಸೈಡೇ ಅವರು ಹೋದರೆ ಸಾಕು. ಸಿಗ್ನಲ್ ದಾಟ್ಬಿಟ್ರೆ ಅವ್ರು ಹೋಗ್ಬಿಡ್ತಾರೆ, ಅವ್ರು ಗ್ಯಾಪ್ ಬಿಟ್ಬಿಡ್ಬೇಕು. ಎಲ್ಲಿ ಗ್ಯಾಪ್ ಬಿಡೋದು, ಸಿಗ್ನಲಲ್ಲಿ ಈ ಥರ ನಿಂತ್ಕೊಂಡ್ರೆ. ಬೇಗ ಹೋಗ್ರಿಪ್ಪ, ನಿಲ್ಲಿಸ್ತವ್ರೆ. ಅವ್ರಿಗೆ ಸರ್ವಿಸ್ ರೋಡನ್ನು ಬಿಡಬೇಕು. ಹೋಗ್ಬಿಟ್ರು ಅವ್ರು, ಬಿಡಿ. ಅವ್ರು ಯೂ ಟರ್ನ್ ಮಾಡಿಬಿಟ್ರು. ಮತ್ತು ಅಲ್ಲೇ ಮಾಡಿರ್ಬೋದಾಗಿತ್ತು ಅವ್ರು ಯೂ ಟರ್ನು. ಇಷ್ಟು ದೂರ ಏನಕ್ಕೆ ಬಂದರೂ ಗೊತ್ತಿಲ್ಲ. ಅಲ್ಲೇ ಒಂದು ಯೂ ಟರ್ನ್ ಇತ್ತಲ್ಲ, ಬೊಮ್ಮನಹಳ್ಳಿಯಿಂದ, ಗಾರೆಪಾಳ್ಯದಿಂದ ಬೊಮ್ಮನಹಳ್ಳಿಗೆ ಬರೋವಾಗ ಒಂದು ಯೂ ಟರ್ನ್ ಇರುತ್ತೆ ಸೆಂಟ್ರಲ್ಲಿ, ಅಲ್ಲೇ ಮಾಡಿರ್ಬೋದಾಗಿತ್ತು. ಏನೋ ದಾಟಿ JC ರೋಡ್ ಹತ್ತತ್ರ ಬಂದ್ಬಿಟ್ವಿ. ಇವಾಗ ಇಲ್ಲೆಲ್ಲೋ ಮನು ಆಟೋಮೊಬೈಲ್ಸ್ ಅಂತ ಐತೆ, ಅಲ್ಲಿ ಹೋಗ್ಬೇಕು. ಮನು ಆಟೋಮೊಬೈಲ್ಸ್ ಎಲ್ಲೈತೆ? ಮನು ಇಲ್ಲ ಅಲ್ಲೋ ಅಂತ ಹೇಳಿದ್ನಪ್ಪ. ಫೋನ್ ಮಾಡಿ ಕೇಳಿದ್ದೆ. ಮನು ಆಟೋಮೊಬೈಲ್ಸ್. ಹೋಗೋಣ. ಇನ್ನು ಸ್ವಲ್ಪ ಮುಂದೆ ಹೋಗಿ ಮ್ಯಾಪ್ ಹಾಕೊಂಡು ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಫೋನಲ್ಲಿ ಐತೆ ಮ್ಯಾಪು. ಇಷ್ಟೊತ್ತು ಫುಲ್ಲು ಟ್ರಾಫಿಕ್ಕು. ಟೆಂಪ್ರೇಚರ್ ಅಂತೂ ಗಾಡಿಯಲ್ಲಿ 110 ಮೇಲೇ ಐತೆ, 110 ಕೆಳಗೆ ಇಳಿತಾನೇ ಇಲ್ಲ. ಫುಲ್ಲು ಬಿಸಿ, ಕಾಲಲ್ಲ, ಏನೂ ಮಾಡೋಕ್ಕಾಗಲ್ಲ. ಸಿಟಿಯಲ್ಲಂತೂ ಓಡಿಸೋದು ತುಂಬ ಕಷ್ಟ ಐತೆ. ನಾನು ಇನ್ನೊಂದು ಮಿರರ್ ತಕ್ಕೊಂಡು ಓಡ್ಸೋಕ್ಕಾಗ್ತಾಯಿಲ್ಲ, ಟಚ್ ಆಗಿಬಿಡ್ತೈತೆ. ಆ ಕಡೆ ನೋಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಮಿರರ್ ಮುಚ್ಚಿಬಿಟ್ಟಿದ್ದೀನಿ. ನೋಡ್ದಿರ ತಿರ್ಸೋಕ್ಕಾಗ್ತಾನೆ ಇಲ್ಲ ಬೇರೆ. ಅದಕ್ಕೆ ಸಿಟಿಯಲ್ಲೆಲ್ಲ ಈ ಗಾಡಿಗಳು ಓಡ್ಸೋಕ್ಕಾಗಲ್ಲ. ನಾನು ಇವತ್ತು ಗಾಡಿನೇ ಎತ್ಕೊಬರ್ಬೇಕು, ಮೋಟೋ ವ್ಲಾಗ್ ಮಾಡಬೇಕು. ಎಷ್ಟೋ ದಿವಸ ಆಗೋಯ್ತು ಅಂದ್ಬಿಟ್ಟು ಗಾಡಿ ಎತ್ಕೊಂಡ್ಬಂದಿದ್ದು ನಾನು. ನಮ್ಮ ಮನೇಲಿ ಹೇಳಿದ್ರು ಆ್ಯಕ್ಟಿವ್ ಅಣ್ಣನೇ ಎತ್ಕೊಂಡೋಗು ಆರಾಮಾಗೆ ಅಂತ. ನಾನೇ ಬೇಡ, ನಾನು ಮೋಟೋ ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ನನ್ನ ಗಾಡಿನೇ ಎತ್ಕೊಂಡೋಗ್ಬೇಕಂತ ಎತ್ಕೊಂಬಂದೆ. ನೋಡೋಣ ರೀ, ಇವಾಗ ಮ್ಯಾಪ್ ಹಾಕ್ಬಿಟ್ಟು. ಹೆಂಗೋ ಸಿಗ್ನಲ್ ಐತೆ, ಹಿಂದೆ ಲೋಕಿ ಅವನೇ ಕೊಡ್ಬೋದು. ಕೈಯಲ್ಲಿ ಹಾಕೋಕ್ಕಾಗಿಲ್ಲ ಅಷ್ಟೊತ್ತರಲ್ಲಿ ಅಂದರೆ. ಲೊಕೇಶನ್ ಎಲ್ಲೈತೆ? ಮನು ಆಟೋಮೊಬೈಲ್ಸ್. ಆಟೋ ರೊಟೇಟ್. ಫೈಂಡಿಂಗ್ ಬೆಸ್ಟ್ ವೇ ಅಂತಲೇ ತೋರಿಸ್ತೈತೆ. ಈ ಬಿಸಿಲಿಗೆ ಫೋನ್ ಇರ್ತೈತೋ ಇಲ್ಲೋ, ಫೋನ್ ಬೇರೆ ಬೇಜಾನ್ ಓತೈತೆ. ಇದೇ ಆಗ್ತಿಲ್ಲ. 3 ಮಿನಿಟ್ಸ್. ಹಾಂ, ಬಿಟ್ರೆ ಬಾ ಹೋಗೋಣ. ಟೆಂಪ್ರೇಚರ್ ಜಾಸ್ತಿ ಆಯ್ತಲ್ಲ, ಆಫ್ ಆಗೋತೈತೆ. ಹಿಂದೆ ಇರೋಣ ವೀಲಿಂಗ್ ಎತ್ಬಿಟ್ಟು ಯಾವ್ದವ್ರೆ ಕೇಳಿಸಿರ್ಬೋದು ನಿಮಗೆ. ಎಲ್ಲೋ ಇನ್ನು 450 ಮೀಟರ್ಸ್ ಎಲ್ಲ ಐತೆ ಮನು ಆಟೋಮೊಬೈಲ್ಸ್. ಇದ್ರೊಳಗೆ ನುಗ್ಗಬೇಕು.
ಇಲ್ಲ 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 ಅಣ್ಣ, ಏನು ಬೇಡ ಅಣ್ಣ, ಏನು ಬೇಡ ಅಣ್ಣ. ಅಲ್ಲ ಅಣ್ಣ, ನಾನು ಬೇರೆ ಏನೋ ಇಸ್ಕೊಬರಕ್ಕೆ ಬಂದಿದ್ದೀನಿ ಅಣ್ಣ. ಇಲ್ಲಿ ಬಂದರೆ ಸಾಕು, ಬಂದ್ಬಿಡ್ತಾರೆ ಸರ್ರದ್ದಾಗೆ. ಅಯ್ಯಯ್ಯೋ, ಆ ರೋಡ್ಗೆ ಹೋಗ್ಬೇಕಾಗಿತ್ತು, ಈ ರೋಡಲ್ಲಿ ಬಂದ್ಬಿಟ್ಟೆ ನಾನು. ಓಹೋ, ಇದೇನೋ ಹಬ್ಬ ಮಾಡೋರೆ. ನೆನ್ನೆ ಅದೇನೋ ಇತ್ತಲ್ಲ, ಈದ್ ಮಿಲಾದ್ ಸಮಥಿಂಗ್. ಪಕ್ಕದ ರೋಡ್ಗೆ ಹೋಗ್ಬೇಕಾಯ್ತು, ಈ ರೋಡಿಗೆ ಬಂದ್ಬಿಟ್ಟೆ ನಾನು, ಗೊತ್ತಾಗ್ತೀರ. ಅವನು ಯಾರೋ ಮಾತಾಡ್ಕೊಂಡು ಬಂದ್ಬಿಟ್ನಲ್ಲ, ಅಷ್ಟರಲ್ಲಿ ಈ ರೋಡ್ಗೆ ಬಂದ್ಬಿಟ್ಟೆ. ಪಕ್ಕದ ರೋಡ್ಗೆ ಹೋಗ್ಬೇಕು. ಇಲ್ಲೂ ಒಂದು ಐತೆ ಮಾರುತಿ ಸುಜುಕಿ ಸ್ಪೇರ್ ಪಾರ್ಟ್ಸ್, ಜೆನ್ಯೂನ್ ಸ್ಪೇರ್ ಪಾರ್ಟ್. ಇದೆಲ್ಲ ಒರಿಜಿನಲ್ಲು. ಇವಾಗ ನಾವು ಹೋಗೋದೆಲ್ಲ ಡೂಪ್ಲಿಕೇಟು, ಒರಿಜಿನಲ್ ನೋಡಿದ್ರೆ ಗೊತ್ತಾಗ್ತೈತೆ. ಏನೋ ಒಂದು ವೈಪರ್ ವರ್ಕ್ ಆಗಿದ್ರೆ ಸಾಕು ನಮಗೆ. ವೈಪರ್ದು ಮೋಟ್ರ್ ಏನು ಹೋಗಿಲ್ಲ, ಮೋಟ್ರೆಲ್ಲ ಚೆನ್ನಾಗೈತೆ. ಆದರೆ ಅದರೊಳಗಡೆ ಇರೋದು ಒಂದು ರಿಂಗು, ಆ ರಿಂಗ್ ಹೋಗ್ಬಿಟ್ಟಿದೆ ಅಷ್ಟೇ. ಆ ರಿಂಗನ್ನ ಇಸ್ಕೊಬರಕ್ಕೆ ಹೋಗ್ತಾಯಿದ್ದೀವಿ ನಾವು. ಇಲ್ಲೆಲ್ಲ ಈ ಸಂದಲ್ಲಿ ಹೋಗ್ಬೇಕಾಗಿತ್ತು, ನಾವು ಫಸ್ಟ್ ಸಂದಾಗೆ ಹೋಗ್ಬಿಟ್ರಿ. ಪೊಲೀಸವ್ರು ಇದ್ರೇನೋ ಬರಲಿ, ನಮ್ಮ ಹತ್ರ ಎಲ್ಲ ಐತೆ. ಆ ಕಡೆಯಿಂದ ಬರೋಂಗಿಲ್ಲ ಅಷ್ಟೇ. ಇಲ್ಲೆಲ್ಲ ನೋಡೋ ಮಚ್ಚ, ಮನು ಆಟೋಮೊಬೈಲ್ಸ್ ಅಂತ ಎಲ್ಲ ಇರ್ತೈತೆ ನೋಡೋಲ್ಲಿ. ಮನು ಆಟೋಮೊಬೈಲ್ಸ್. ಹಾಂ, ಓಕೆ. ಇಲ್ಲಿ ನಿಲ್ಸೋಣ ಬಾ. ಬಿಡು ಬಿಡು ಭಯ್ಯ, ಸಾಕು. ಹೋಗ್ತು. ಇಲ್ಲ ಅಣ್ಣ, ಹಿಂಗೆ ಹೋಗ್ಬಿಟ್ಟು ಇದು ಏನೋ ಈಸ್ಕೋಬೇಕು, ಹಂಗೆ ವಾಪಸ್ ಹೋಗ್ಬಿಡ್ತೀನಿ. ಕೊಡೋದು ಅಣ್ಣ, ಈ ಥರದ್ದು ಬೇಕಾಗಿತ್ತು ಅಣ್ಣ. ಫೋರ್ಡ್ದು 3rd ಫ್ಲೋರ್. ಓಕೆ, 3rd ಫ್ಲೋರ್ ಇಲ್ಲಿ ಐತಾ ನೋಡು, ಫೋರ್ಡ್ ಐತಲ್ಲಿ 3rd ಫ್ಲೋರ್. ಹಾಂ, ನಮಗೇನೋ ಗೊತ್ತಲ್ಲಿ, ಅವ್ರು ಫೋನ್ ಮಾಡಿದ್ದೆ ಅಷ್ಟೇ, ಐತೆ ಬಾ ಅಂದರು. 3rd ಫ್ಲೋರ್ ನೋಡಿಲ್ಲಲ್ಲ, ಫ್ಲೋರ್ಗಳೆಲ್ಲ ಐತಪ್ಪ. ಅವನು ಯಾರೋ JC ರೋಡೆಲ್ಲ ಹುಡ್ಕೊಂಡ್ಬಿಟ್ಟೆ, ಸಿಕ್ಕಿಲ್ಲ ಅಂದ್ಬಿಡಲ್ಲಿ. ಈ ಅಂಗಡಿ ಗೊತ್ತಿಲ್ಲೇನೋ ಅವನಿಗೆ. JC ರೋಡಲ್ಲಿ ಸಿಕ್ತಿರೋದು ಶಿವಾಜಿನಗರಲ್ಲಿ ಸಿಕ್ತು, ಬಟ್ ಅದು ಹೊಸ ಸಿಕ್ಕಿಲ್ಲ, ಅಲ್ಲಿ ಸೆಕೆಂಡ್ ಹ್ಯಾಂಡ್ಲೇ ಸಿಕ್ಕಿದ್ದು. ಈಸ್ಕೊಂಡು ಬಂದಿದ್ದೀನಿ, ಬಟ್ ಅದು ಆಗುತ್ತಾ ಅದಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆಗುತ್ತೆ ಅಂತ ಹೇಳೋರೆ. ಬಟ್ ಆ ಫೋಟೋ ನೋಡಿದೆ, ನನ್ನ ಹತ್ರ ಇದ್ದಿದ್ದು ಇದ್ರದ್ದು ಎರಡು ಸೇಮೇ. ಏನು ಆಮೇಲೆ ಈಸ್ಕೊಂಡ್ರೆ ಒಂದು 1500 ಕೊಟ್ಟು ಈಸ್ಕೊಂಡ್ರೆ ಫುಲ್. ಅದು ಒಂದೇ ಒಂದು ಕೊಡೋ ಅಂದರೆ ಕೊಡೋಲ್ಲ, ಅದು ಒಂದಕ್ಕೆ 1200 ರೂಪಾಯಿ ಕೊಡು ಅಂತಾನೆ. ಮೋಟ್ರ್ ಆದರೆ 2500 ಅಂದ. ಹಂಗೆ ಹಿಂಗೆ ಏನೋ ಮಾತಾಡಿ 1500 ಕೊಟ್ರಿ. ಬಟ್ 1500 ಜಾಸ್ತಿನೇ ಅದಕ್ಕೆ. ಅವನು ಹೇಳೋನೆ, ಏನಣ್ಣ ವರ್ಕ್ ಆಗಿಲ್ಲ ಅಂದರೆ ರಿಟರ್ನ್ ಎತ್ಕೊಬ, ನಾನು ಬೇರೆ ಪೀಸ್ ಚೆಕ್ ಕೊಡ್ತೀನಿ ಅಂತ ಹೇಳೋನೆ. ನೋಡೋಣ, ಒಂದು ಸರಿ ನಂಬಿ ಈಸ್ಕೊಂಡು ಹೋಗ್ತಾಯಿದ್ದೀನಿ, ನೋಡೋಣ ಏನು ಮೋಸ ಮಾಡಿ. ಅದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ರೋಡ್ ಇದು? ಚರ್ಚ್ ಸ್ಟ್ರೀಟಾ? ಚರ್ಚ್ ಸ್ಟ್ರೀಟು ಸಮಥಿಂಗ್. ಹ್ಞೂ, ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಇವಾಗ. JC ರೋಡಿಂದ ಶಿವಾಜಿನಗರ್ಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗೋಯ್ತು. ಇವರೇನೋ ಜಾಗನೇ ಬಿಡಲ್ಲ ಅಂತಾರೆ. ಬೇಜಾನ್ ಕಾರ್ಗಳು ನಿಂತಿರ್ತವೆ. ಇಲ್ಲಿ ಯಾವುದೋ ಒಂದು ಕಾರಲ್ಲಿ ಸೈಲೆನ್ಸರೆಲ್ಲ ಹಾಕ್ಬಿಟ್ಟು ಹ್ಞೂ ಅಂತವನು. ಹಳೇ ಮಾರುತಿ 800.
ಹಳೆ ಮಾರುತಿ 800 ಇಟ್ಕೊಂಡದು ಇಲ್ಲಿ ಹೋಗ್ತಾ ಇದೆ ನೋಡಿ. ಇದೇ ಮಾರುತಿ 800 ಮಸ್ತಾಗೈತೆ ನಮ್ಮೂರು ಕೂಡ. ಅಂತವನೆ ಪೊಲೀಸವರೆಲ್ಲ ಹಿಡಿಯಲ್ಲೇನೆ ಅವ್ರನ್ನ. ಹಿಡಿದ್ರು ಏನೋ ಮಾಡಿಸ್ ಕಾಸು ಕೊಟ್ಬಿಟ್ಟು ಬಿಟ್ಕೊಂಡು ಹೋಗ್ತಾರೆ. ಬಾ ಸುಸ್ತಾಗೋಯ್ತು ಒಟ್ಟಿನಲ್ಲಿ. ಇನ್ನೂ ಒಂದು 2-3 ಅಂಗಡಿಯಲ್ಲಿ ಕೇಳಬೇಕಾಗಿತ್ತು. ನಾವು ಒಂದೇ ಅಂಗಡಿಗೆ ಹೋಗ್ಬಿಟ್ಟು ಬಂದುಬಿಟ್ರಿ ಸುಮ್ಮನೆ. ಲೊಕೇಶನ್ ಮಾತ್ರ ಎಷ್ಟೋ 2,500 ಹೇಳಿದ್ದು 600 ರೂಪಾಯಿಗೆ ಇಸ್ಕೊಂಬಿಟ್ಟ. ಇದೇನು ಚರ್ಚ್ ಬ್ರಿಗೇಡ್ ರೋಡ್, ಇದು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇದ್ರೊಳಗಡೆ ಇರೋದಾ? ಇದು ಹೆಸರುಗಳೇ ಗೊತ್ತಿಲ್ಲ ನಮಗೆ. ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಅಂದ್ಕೊಂಡಿದ್ದೀವಿ. ಇವನು ಯಾರು ಎಲ್ಲ ಆಚೆ ಬಿಸಾಕ್ತವನೆ. ಬಿಟ್ಟರೆ ಹೋಗ್ಬಿಡೋಣ ನೋಡ್ತೀವಿ. ಏನೇನೋ ಮಾಡ್ತಾವ್ರೆ ಇವ್ರು ಹುಡುಗರು ಇದರಲ್ಲಿರೋರು. ಆಚೆ ಬಿಸಾಕ್ತಾವ ನಾನು. ಇವನು ಯಾರೋ ವೇಸ್ಟೇ, ಹೋಗೋದೇ ಇಲ್ಲ ಅಂತಾನೆ. ನಾವು ಇವನಿಂದ ಹೋಗ್ತಾ ಇದ್ದೀರಿ ಬೇರೆ. ಸಿಗ್ನಲ್ಲು ಐತೆ ಬೇರೆ. ಈ ಸಿಗ್ನಲ್ ಎಲ್ಲ ದಾಟ್ ಕಂಟಿನ್ಯೂ ಮಾಡ್ತೀನಿ. ಅವ್ನು ನೋಡಿ ಕಾರಲ್ಲಿ ಇಟ್ಕೊಂಡು ಹಂಗೆ ನುಗ್ತಾನೆ, ನಿನ್ನ ಗಾಡಿಯಲ್ಲಿ ನುಗ್ತಾ ಇಲ್ಲ ಅಂತವನೇ. ಅವ್ನು ಮುಂದೆ ಹೋಗ್ಬೇಕು ಇವಾಗ. ಬಂದ್ಬಿಟ್ರಿ, ಅವನ ಹತ್ರನೇ ಬಂದ್ಬಿಟ್ರಿ. ಸಾಕೇನೋ ನೋಡ್ಕೊಳ ಅವ್ನು ಅಜ್ಜಿ. ಇವನು ಯಾರಲ್ಲ, ನಾನು ಹೋಗ್ತೀನಿ ಇನ್ನೂ ಮುಂದೆ. ಏನೋ ಸಾಕೇನಾ? ನಾನು ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಸೌಂಡ್ ಬೇರೆ ಹೆವಿಯಾಗಿ ಬರ್ತೈತೆ ಒಂದು, ಅದಕ್ಕೆ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಸ್ಟಣ್ಣಾಗಿ ನಿಂತ್ಕೊಂಡು ನೋಡ್ತಾವ್ರು ಅದನ್ನು. ಅದೇ ಗೊತ್ತಿಲ್ಲ ಹೇಳಿ. ಹಿಡ್ದಿಲ್ಲ ತಾನೇ ಹಿಡಿಯಲ್ಲ ನನ್ನ ಮಕ್ಕಳು. ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಬ್ರೋ. ಫ್ರಾಡಲ್ಲೇನು? ಏಯ್ ನಾವು ಅವ್ರ ತಮ್ಮ. ಬಿಡಪ್ಪ ಅದು. ಇಲ್ಲಲ್ಲ, ಎಲ್ಲೋದ್ರೂ ಒಂದು ಯಾರಿಗೋ ಫೋನ್ ಮಾಡ್ಬೋದು. ಅದು ಇದಲ್ಲೇ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದ್ರೆಲ್ಲ ಏನು ಮಾಡೋಕ್ಕಾಗಲ್ಲ. ಒಂದು ದಿವಸ ಅದೇ ಕಿರಣ್ ಅಣ್ಣ ಅವರ ಅಣ್ಣನ ಮಗನ ಮದುವೆಗೆ ಹೋಗಿದ್ರಿ. ಅಂದರೆ ಒಂದು 2-3 ಸರಿ ಹೋಗಿ ಬರ್ತಾನೆ ಇದ್ರು. ಹೊಸ ರೋಡ್ ಸಿಗ್ನಲ್ ಅಂತೂ ಯಾವಾಗೂ ಫುಲ್ ಟ್ರಾಫಿಕ್ ಇರುತ್ತೆ. ನಾವು ಆ ಕಡೆ ಸಿಂಗ್ಸಂದ್ರದಿಂದ ಅಂದರೆ ಆ ಕಡೆ ಸರ್ವಿಸ್ ರೋಡಲ್ಲೇ ಬರ್ತಾಯಿದ್ರಿ. ಹೋಗಿ ಯೂಟರ್ನ್ ಹಾಕ್ಕೊಂಡು ಬರೋಷ್ಟರಲ್ಲಿ ಎಷ್ಟು ಹೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ನ್ಯಾಷನಲ್ ಹೈವೇದಲ್ಲೇ ಏನು ಮಾಡಿಬಿಟ್ರಿ, ಒನ್ ವೇಲ್ಲೇ ಬಂದುಬಿಟ್ಟು ಸಿಗ್ನಲಲ್ಲಿ ನಿಂತ್ಕೊಂಬಿಟ್ರಿ. ಅದು ಪೊಲೀಸರು ನೋಡಿಬಿಟ್ಟವನೇನೋ ನೋಡಿಬಿಟ್ಟು ಬಂದು ಒಳಗಡೆ ಹತ್ತು ಕುತ್ಕೊಂಬಿಟ್ಟು ನಾವು ಬಂದಿದ್ದು ನೋಡಿದ್ರಿ. ಬಟ್ ನಮ್ಮ ಕಾರ್ಗೆ ಬರ್ತಾರಂತ ಗೊತ್ತಾಗೋಯ್ತು ನಮಗೆ. ಬಂದು ಸೈಲೆಂಟಾಗಿ ಒಳಗೆ ಹತ್ತು ಕುತ್ಕೊಂಬಿಟ್ಟು ನಡಿಯಪ್ಪ ರೈಟ್ಗೆ ಸ್ವಲ್ಪ ಅಂತ ಹೇಳಿದ್ರು. ನಾ ರೈಟ್ಗೆಲ್ಲ ಹೋಗಲ್ಲ, ಸ್ಟ್ರೈಟಾಗಿ ಹೋಗೋದು ನಾವು ಅಂತ ಹೇಳಿದ್ರಿ. ಏನೋ ಪೊಲೀಸ್ ಮತ್ತೆ ಕೇಳಲ್ಲ, ರೈಟ್ಗೆ ಹೋಗೋಂದ್ರೆ ಸ್ಟ್ರೈಟಾಗಿ ಹೋಗ್ತಾ ಇದೆಯಾ ಅಂತ ಹೇಳಿದ್ರು. ಇವನು ಲೋಕೇಶ್ ಹೇಳ್ಬಿಟ್ಟ, ನಾನು ಲೋಕೇಶ್ ಇಬ್ಬರು ಇದ್ರಲ್ಲ. ಇವನೇನು ಹೇಳ್ಬಿಟ್ಟ, ಸರ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅರ್ಜೆಂಟ್ ಎಮರ್ಜೆನ್ಸಿ ಅಂದ್ಬಿಟ್ಟ. ಆಮೇಲೆ ಹಂಗೇನಕ್ಕೋ ಹೇಳ್ದೋ ಏನೋ ಸುಮ್ಮನೆ ಬಿಟ್ಬಿಡೋಣ, ಅವ್ರು ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಆ ಥರ ಹೇಳ್ಬಿಟ್ಟವನೆ. ಅಲ್ಲಿ ಪೊಲೀಸವನು ಏನಾನ ಇರಲಿ, ಯಾರು ನಿನ್ಗೆ NH ಬರೋಕ್ಕೆ ಹೇಳಿದ್ರು, ಹಂಗೆ ಹಿಂಗೆ ಅಂದರು. ಆಮೇಲೆ ಅವಣ್ಣ ಕಿರಣ್ ಫೋನ್ ಮಾಡಿಕೊಟ್ರಿ. ಫೋನ್ ಮಾಡಿಕೊಟ್ಟಿದ ತಕ್ಷಣ ಅವಣ್ಣ ನಾವೇ ಸರ್ ಮದುವೆಗೆ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಆ ಕಡೆಗೆ ಏನೋ ತೊಗೊಬರ್ಬೇಕಾಗಿತ್ತು, ನಾನೇ ಕಳಿಸಿದ್ದು. ಇವ್ನು ನೋಡಿದ್ರೆ ಎಮರ್ಜೆನ್ಸಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಂತಾನೆ, ನೀನು ನೋಡಿದ್ರೆ ಮದುವೆ ಅಂತೀಯಾ, ಏನು ಸಮಾಚಾರ, ಏನು ನೀವು ಹಿಂಗೆ ಹೇಳ್ಕೊಡ್ತೀರ ಹುಡುಗರಿಗೆ? ಅವಣ್ಣ ಒಬ್ರು ಹೆಸ್ರು ಹೇಳ್ತು, ನಾವು ಅವ್ರ ತಮ್ಮ ಅಂತಂದರೆ ಅವ್ರು ಗೊತ್ತಿರೋರು. ಅದಿದ ತಕ್ಷಣ ಸರಿ ಅವರು ಆಯಿತು ಬಿಟ್ಬಿಟ್ಟು ಕಲಿಸ್ಬಿಟ್ರು. ಇಲ್ಲಾಂದರೆ ಎಷ್ಟು ಫೈನ್ ಕಟ್ಟಬೇಕಾಗಿತ್ತು ಅವತ್ತು.
ಚಿಕ್ಕದಲ್ಲಿ ಗಾಳಿ ಹೋಗ್ತೈತಂತೆ ಅವನಿಗೆ. ಸಿಗ್ನಲ್ ಬಿಟ್ಟರೆ ಇವ್ರು ಹೋಗೋಕ್ಕೇನೋ ಇವ್ರಕ ನೋಡ ಅವನು ಆಪೋಸಿಟ್ ರೋಡಲ್ಲೇ ಹೋಗ್ಬಿಟ್ಟಲ್ಲೇ. ಅವ್ನು ನೋಡಿ ಹೆಂಗೆ ಹೋಗ್ತವ್ರೆ. ಏಯ್ ನಾನು ಹೋಗ್ತೀನೋ. ಅವನು ಯಾರೋ ನಮ್ಗಿಂತ ಬೇಜಾನ್ ನುಗ್ತವ್ನು ಕಾರಲ್ಲೇ. ಹಂಗಲ್ಲ ಏನಿಲ್ಲ, ನಾನೆಲ್ಲ ಅವತ್ತು ಹೆಂಗೆ ಓಡಿಸ್ದೆ ಬ್ರೀಝಾ ಆ ಥರ ಓಡಿಸ್ಬಿಡ್ತಾನ ಅವನು. ನಮ್ಗೆ ಗೊತ್ತು ಯಾವ ಕಡೆ ಎಲ್ಲಿ ಹೋಗ್ಬೇಕು ಹೆಂಗೆ ಹೋಗ್ಬೇಕಂತ ಗೊತ್ತು, ಹಂಗೆ ಓದ್ತೀವಿ ನಾವು. ಅವನು ಸುಮ್ಮನೆ ಅಲ್ಲಿ ಇರೋರೆಲ್ಲ ಅಟ್ರಾಕ್ಟ್ ಆಗಬೇಕು ಅಂತ ಹೋಗ್ತಾವನು ಅವನು. ನಾವು ಅಟ್ರಾಕ್ಟ್ ಎಲ್ಲ ಮಾಡೋದು ಬೇಡಪ್ಪ, ನಮ್ಮ ಕೆಲಸ ನೋಡ್ಕೊಂಡು ಹೋಗೋಣ. ನಾವು ಏನಕ್ಕೆ ಬಂದಿದ್ದು ಅದೇನೋ ಈಸ್ಕೊಂಡು ಹೋಗೋಕ್ಕೆ. ಅದೇ ಸಿಕ್ಕಿಲ್ಲ, ಫುಲ್ ಸೆಟ್ಟೇ ಸಿಕ್ತು ಈಸ್ಕೊಂಬಿಟ್ರಿ. ಅದೇ ಕೊಡೋ ಅಂದರೆ ಕೊಡೋಲ್ಲ ಅಂತ ನಾವು ಕೊಟ್ಟಿದ್ರೆ ಆಗೋದು. ಅದೇ ಕೇಳಬೇಕಾಯ್ತು, ಅದು ಮಾತ್ರನೇ. ಅದು ಅಪ್ಪ ಹೇಳಿದ್ರು ಫೋಟೋದಲ್ಲಿ, ಈ ಫೋಟೋದಲ್ಲಿ ನೋಡೋಕ್ಕೆ ಅದು ಮೇಲೆ ಇರೋದು ಕ್ಯಾಪ್ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಅದು ಮೋಟೋ ವ್ಲಾಗ್ ಮಾಡಬೇಕಂತ ಲಾಸ್ಟ್ಗೆ ಮಾಡಿಬಿಟ್ಟೆ. ಬಟ್ ಇದು ಯಾವಾಗ ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸ್ವಲ್ಪದೇ ಇರ್ತೈತೆ, ತುಂಬ ಎಲ್ಲ ಅಲ್ಲಿ JC ರೋಡಿಂದ ಅಲ್ಲಿಗೆ ಹೋಗೋದು ಏನು ಹಿಡಿದಿಲ್ಲ. ಅಲ್ಲಿ ಬೇರೆ ಕ್ಯಾಮ್ರಾ ಆಫ್ ಮಾಡಿಬಿಡು, ಅದು ಆಫ್ ಮಾಡಿಬಿಡು ಅಂದ್ಬಿಟ್ಟ. ಕ್ಯಾಮ್ರಾ ಆನೇ ಮಾಡಿರಲಿಲ್ಲ ನಾನು. ಆಮೇಲೆ ಆನ್ ಮಾಡೋಣ ಇಸ್ಕೊಳೋದಲ್ಲ ಅಂದ್ಕೊಂಡೆ. ಅವನು ಇಲ್ಲೆಲ್ಲ ಕ್ಯಾಮ್ರಾ ಆನ್ ಮಾಡ್ಬಿಡೋದು, ಕಿಚ್ಕೊಂಡು ಕಳಿಸ್ಬಿಡ್ತಾರೆ ಆಮೇಲೆ ಅಂದರು. ಯಾಕೆ ಬೇಕೋ ಓಪನ್ ಮಾಡಿಬಿಟ್ಟು ಒಳಗಡೆ ಎತ್ತಿಕ್ಬಿಟ್ಟೆ. ಹೋಗಪ್ಪ ಆಯಿತು ಅಂದ್ಬಿಟ್ಟು. ಇವಾಗ ಇದನ್ನು ಹೆಂಗನ ಚೆಕ್ ಮಾಡ್ಬೇಕು ನಾವು. ವಾಟ್ ಬ್ರೋ? ನಿಲ್ಲಿಸ್ತೀನಿ ಇರೋ ನಾನೇ ನಿಲ್ಲಿಸ್ತೀನಿ. ಇರೋ ಒಂದು 5 ನಿಮಿಷ ನಿಲ್ಲಿಸ್ತೀನಿ. ಬಿಡೋಲಿ, ನಮ್ಮ ಮಗನೇ ನೀನೇ ಮಾಡಿದ್ದು ಅದ್ಮೋ. ಸರಿ ಬಿಡೋ, ನಾನೇ ಏನು ಬೇಜಾರು ಮಾಡ್ಕೊತ ಇಲ್ಲ. ಬಾರಲ್ಲಿ ಬಿಡು ಹೋಗ್ಲಿ. ಅವನ ಅಜ್ಜಿ ನೆಕ್ಸ್ಟ್ ಟೈಮ್ ಬರೋವಾಗ ಹುಷಾರಾಗ್ಬಿಡೋಣ. ಕಾಸು ವಾಪಸ್ ಕೊಡಲ್ಲ ಅವನ್ಲಿ, ಬೇರೆ ಕೊಡ್ತಾನೆ ಅವನು ಅಷ್ಟೇ. ಕಾಸೆಲ್ಲ ವಾಪಸ್ ಕೊಡಲ್ಲ ಈ ನನ್ನ ಮಕ್ಕಳು. ಕೇಳಿ ನನ್ನ ಮಕ್ಕಳು ಫಸ್ಟೇ ಅವರು ಯಾರು ಕಾಯ್ತಾ ಇರ್ತಾರೆ ಯಾರು ಯಾಮಾರ್ಸೋಣ ಅಂತ. ಇವತ್ತು ಯಾಮಾರಿದ್ದೀವಿ ನಾವು. ಯಾಮಾರಿಲ್ಲ, ಕಾಸು ಜಾಸ್ತಿ ಕೊಟ್ಟಿದ್ದೀರಿ ಅಷ್ಟೇ. ಬಾ, ಕಾಸು ಜಾಸ್ತಿ ಕೊಟ್ಟಿದ್ರು ಯಾಮಾರ್ದಂಗೆ ಅಲ್ಲ. ಹೂಣ, ನಾನು ಮುಂದೆ ತಾನೇ ಹೋಗ್ತಾ ಇದ್ದೆ. ಅವನು ಹೇಳಿದ್ನಲ್ಲ ಕ್ಯಾಮ್ರಾ. ಗಾಡಿ ಏನಾನ ಮಾಡಿಬಿಟ್ರೆ ನನ್ನ ಮಕ್ಕಳು ಏನು. ನಾನೇ ಮೋಟೋ ವ್ಲಾಗ್ ಎಲ್ಲ ಮಾಡ್ಬೇಕಂತ ಎತ್ಕೊಂಡ್ಬಂದೆ. ನಮ್ಮ ಲೋಕಿಗೆ ಬೇಜಾರಾಗ್ತೈತಂತೆ ಜಾಸ್ತಿ ಕಾಸು ಕೊಟ್ಟಿದ್ದಕ್ಕೆ. ಸೇರಿ ಏನು ಮಾಡೋಕ್ಕಾಗಲ್ಲ. ಇವಾಗ ತಗೊಂಡಿದ್ದಾಯ್ತು, ಏನೋ ಅದು ವರ್ಕ್ ಆದರೆ ಸಾಕಪ್ಪ ನಮಗೆ. ವರ್ಕ್ ಆದ್ರೇ ಸಾಕು ನಮಗೆ, ಬೇರೆ ಏನು ಬೇಡ. ಫುಲ್ ಎಗರಿಸ್ಬಿಟ್ಟೆ ನಾನು. ಅಯ್ಯೋ ಇರಪ್ಪ, ಪೊಲೀಸ್ ಕಾರ್. ಎಲ್ಲ ಸಿಗ್ನಲ್ ಇಲ್ಲೈತೆ. 36, 35 ಏನು ಕಾಲೇ ಇಲ್ಲೇ ನಿಲ್ಲಿಸ್ತೀನಿ ಬರೋ. ಇಲ್ಲೇ ಮುಂದೆ ಐತೆ 25. ಅಯ್ಯ ಆಲ್ರೆಡಿ ಅವ್ರ ಕಾಸೆ ನನ್ನ ಹತ್ರ ಐತಲೇ. ಒರಿಜಿನಲ್ ಎಸೆನ್ಸ್ ಐತೆ.
ಜಾಸ್ತಿ ಆಯ್ತಾ? ಚೆನ್ನಾಗಿ ಐತಲ್ಲ ಇದು. ಒರಿಜಿನಲ್ಲು 7-8 ಸಾವಿರ ಐತಲ್ಲಿ. ಹೋಟ್ಲಲ್ಲೇ ಲಂಚ್ ಮುಗಿಸ್ಕೊಂಡು ಅಲ್ಲೊಂದು ಹುಡುಗ ಕಾಣಿಸ್ನಲ್ಲ, ಆ ಹುಡುಗ ಇದರಿಂದ ಏನು ಮಾಡೋದು ಅಂತ ಕೇಳ್ದ. ಕ್ಯಾಮ್ರಾಯಿಂದ ವಿಡಿಯೋ ಅಂದೆ. ವಿಡಿಯೋ ಅಭಿ ಆನ್ ಹುआ क्या ಅಂದ. ಇಲ್ಲ ಅಂದೆ. ತಲೆ ಎಲ್ಲ ಅಲ್ಲಾಡ್ತದೆ ನೋಡಿ. ಇಲ್ಲ ಇಲ್ಲ ಇರೋ. बताओ अभी ना ऑन नहीं हुआ. ವಿಡಿಯೋ ಮಾಡೋಕ್ಕೆ ಅಂತ ಹೇಳಿದೆ. ಸ್ಪ್ರಿಂಗು ಅವನೇ ಹಾಕ್ತಾನೆ ಬಿಡಲಿ, ಅವನೇ ಹಾಕ್ತಾನೆ ಬಿಡು. ಹಾಕೋ, ಇವಾಗ ತಗೊಂಬಂದು ಕೊಟ್ಟಿದ್ದೀನಿ, ಹಾಕೋ ಅಂತೇಳು. ಅವನು ನೀನು ಹೇಳ್ದಂಗೆಲ್ಲ ಕೇಳೋಂಗಿಲ್ಲ ಮಚ್ಚ, ನೀನು ಹೇಳ್ದಂಗೆ ತಾನೇ ಕೇಳಬೇಕು ಅವನು. ಇವಾಗ ಕಾಸು ಕೊಟ್ಬಿಟ್ಟೆ 2600 ರೂಪಾಯಿ. ಅದೇನೋ ಹೋಗ್ತಾನೆ ಐತಂದೆ. ಅದೇನೋ ಹೇಳ್ದಲ್ಲ ಹೋಗ್ತಾ ಐತಾ ಇದು ಅಂತ. ಲೈಟ್ ಬರ್ತಾ ಇಲ್ಲ ಅಂತಲ್ಲ. ಅಯ್ಯಯ್ಯೋ, ನಾನು ಈ ಕಡೆ ಬಂದ್ಬಿಟ್ನಲ್ಲ. ಪೊಲೀಸವನು ಇರ್ತಾನೆ ಅಲ್ಲಿ. ಇಲ್ವಾ? ಬಾ, ಹೆಂಗೋ ಬಂದ್ಬಿಟ್ರೆ ಪೊಲೀಸವನು ಯಾರು ಇರಲಿಲ್ಲ. ಆಂಟಿ ಅದಕ್ಕೆ ಅನ್ನೋದು, ಆಂಟಿ ಹಿಂದೆ ಹೋಗ್ಬೇಡ್ರೋ ಅಂತ. ಆಂಟಿ ಇಕ್ಬಿಡ್ತಾ ಇದ್ಲು ಪಾಪ, ಇಬ್ಬರಿಗೂ ಡ್ಯಾಮೇಜ್ ಮಾಡಿಬಿಡ್ತಾ ಇದ್ರು. ಇವಾಗ ಎಲ್ಲ ಈಸ್ಕೊಂಡು ಬಂದಿದ್ದಾಯಿತು. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೂ ಹೋಗ್ಬಿಡ್ತೀರಿ ಇನ್ನೊಂದು 10 ನಿಮಿಷದಲ್ಲಿ. ಅದನ್ನ ಎತ್ಕೊಂಡು ಹೋಗಿ ಫಿಟ್ ಮಾಡಿಸ್ಬೇಕು ಫಸ್ಟು. ಅದು ಫಿಟ್ ಮಾಡಿದ್ರೆ ಮುಗೀತೈತೆ. ಓಕೆ ಫ್ಯಾಮ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ಗಾಡಿಯಲ್ಲಿ ಹೋಗೋರು ಹೆಲ್ಮೆಟ್ ಹಾಕ್ಕೊಂಡು, ಮತ್ತು ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕ್ಕೊಂಡು, ಮತ್ತು ನಡ್ಕೊಂಡು ಹೋಗೋರು ಫೋನ್ ನೋಡ್ಕೊಂಡಿರೋ ಫೋನ್ ನೋಡ್ಕೊಂಡು ಹೋಗ್ಬೇಡ್ರಿ. ಪಾಕೆಟಲ್ಲೋ ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ನೋಡ್ಕೊಳ್ರಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.